ಭಗವಂತ ಅಂದ ಮೇಲೆ ಎಲ್ಲರಿಗೂ ನಾಲ್ಗೆ ಅಂಗಗಳಂದ್ರೆ ಎಲ್ಲವನ್ನು ಕೊಟ್ಟಿದ್ದಾನೆ. ಹೌದಾ? ಅದ್ಯಾಕೆ ರುಚಿ ಬೇರೆ ಬೇರೆ ಮಾಡ್ದ? ಇದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಇಲ್ವೇನೋ ಅಂತ ಅನ್ಕೋತಾ ಇದ್ದೀನಿ ನಾನು. ಸಿಗಬೇಕು ಅಂತ ಬೇಡ ಅಂತೀಮ್ಮ, ಸಿಗಬೇಕು ಅಲ್ವಾ? ಯೋಚನೆ ಮಾಡ್ತಾನೆ ಇದ್ದೀವಿ ನಾವು. ಅದಕ್ಕೆ ನಾಲ್ಗೆ ರುಚಿ ಒಂದೇ ರೀತಿ ಇರಲೇಬೇಕು. ಇದನ್ನ ಪ್ರಜ್ಞಾಸ್ಥಿತಿ ಅಂತಾರೆ. ಏನು? ಪ್ರಜ್ಞಾಸ್ಥಿತಿ. ರುಚಿ ಬದಲಾವಣೆ ಇಲ್ಲ, ಎಲ್ಲರಿಗೂ ಒಂದೇ. ಮನೆಯಲ್ಲಿರೋ ಕುಟುಂಬದವರೆಲ್ಲರಿಗೂ ನಾಲ್ಗೆ ರುಚಿ ಒಂದೇ. ಎಷ್ಟು ಚೆನ್ನಾಗಿರುತ್ತಮ್ಮ, ಅಲ್ವಾ? ಇದೆಯಾ? ಇಲ್ಲ. ಈಗ ಏನು ಬೇಕಾದ್ರೆ ನಾವು ಪಡ್ಕೋಬೋದು, ತರ್ಬೋದು. ನಾಲ್ಗೆ ರುಚಿಯನ್ನು ನಾವು ಸರಿ ಮಾಡೋಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಈ ದಿನದ ಒಂದು ಪ್ರಶ್ನೆ. ಇದಕ್ಕೆ ಕಾರಣ ಹೊಟ್ಟೆ ಕೆಟ್ಟಿದೆ ಅಷ್ಟೇ. ನಾಲ್ಗೆ ರುಚಿ ಕೆಟ್ಟಿದೆ, ನಿಮ್ಮ ಹೊಟ್ಟೆ ಕೆಟ್ಟಿದೆ. ಎಲ್ಲರ ಹೊಟ್ಟೆ ಒಂದೇ ರೀತಿ ಇಲ್ಲ, ಅವರವರಿಗೆ ಅನುಸಾರವಾಗಿ ಕೆಟ್ಟಿದೆ. ಹೌದಾ ಅಲ್ವಾ? ಹೊಟ್ಟೆ ಕೆಟ್ಟಿದೆ, ನಾಲ್ಗೆ ಕೆಟ್ಟಿದೆ. ವೆರಿ ಸಿಂಪಲ್. ಹೊಟ್ಟೆ ಯಾಕೆ ಕೆಡುತ್ತೆ ಅಮ್ಮ? ಪ್ರಪಂಚದಲ್ಲಿ 99% ಭಾಗ ಹೊಟ್ಟೆ ಚೆನ್ನಾಗಿದೆ ಅಂತ ಹೇಳುವಂತಹ ವ್ಯಕ್ತಿಗಳಿದಾರಾ? ಸಾಧ್ಯತೆ ಇಲ್ಲ. ಯಾರ ಕಳತ್ರನೂ ಹೇಳ್ಕೊಳಂಗಿಲ್ಲ, ಹೇಳ್ಕೊಳಕ್ಕೆ ನಾಚಿಕೆ, ತಿಳ್ಕೊಳ್ಳೋಕ್ಕೂ ಆಗಲ್ಲ. ಹೌದಾನೆ? ಇದಕ್ಕಿನ್ನ ಸಮಸ್ಯೆ ಬೇಕೆ ನಮ್ಮ ಮನುಷ್ಯನಿಗೆ? ಯೋಚನೆ ಮಾಡು. ಹೇಳ್ಕೊಳಕ್ಕೂ ಆಗಲ್ಲ, ರಿಪೇರಿನೂ ಇಲ್ಲ, ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ. ಅಂದ ಮೇಲೆ ನಾಲ್ಗೆ ರುಚಿ ಯಾಕೆ ವಿಧ ವಿಧವಾದ ರುಚಿಗಳನ್ನು ಕೇಳುತ್ತೆ? ಇದು ಕೇಳೋದು ಹೊಟ್ಟೆ ಕೆಟ್ಟಿರುವ ಕಾರಣ. ಕೆಲವರು ನೋಡಿ ಎಷ್ಟು ಖಾರ ಹಾಕಿದ್ರು ಏನು ಇನ್ನೂ ಸ್ವಲ್ಪ ಖಾರ ಹಾಕ್ಬೇಕಲ್ವಾ? ಏನು ಸಪ್ಪೆ ತಿನ್ನೋದಾ? ಬೈದೇ ಬಿಡ್ತಾರೆ. ಉಪ್ಪಿಲ್ಲ, ಖಾರ ಇಲ್ಲ, ಏನು ಊಟ ಇದು? ಅವರೇ ಅರೆಪ್ರಜ್ಞೆ ಹುಚ್ಚರು. ಯಾರು ಉಪ್ಪು ಖಾರ ಮಸಾಲೆ ಕೇಳ್ತಾರೆ ಅವರು ತಲೆ ಕೆಟ್ಟಿದೆ, ಅವ್ರ ಹುಚ್ಚು ಹಿಡಿದಿದೆ. ಈ ಹುಚ್ಚನ್ನು ಬಿಡಿಸುವುದಕ್ಕೆ ಅವರಿಗೆ ಮದುವೆ ಬೇಕಾ, ನಿದ್ದೆ ಬೇಕಾ, ಊಟ ಬೇಕಾ, ಕುಟುಂಬ ಬೇಕಾ, ಪ್ರಪಂಚ ಬೇಕಾ, ದೇವರು ಬೇಕಾ? ಯಾವುದು ಬೇಡ. ಯಾಕೆ ಅಂದರೆ ಅವರಿಗೆ ವಿಧ ವಿಧವಾದ ರುಚಿ ಕೇಳುತ್ತೆ ನಾಲ್ಗೆ. ಯಾಕೆ? ಹೊಟ್ಟೆ ಕೆಟ್ಟಿದೆ. ಮೆಡಿಕಲಲ್ಲೂ ಇದಕ್ಕೆ ಜಾಗ ಇಲ್ಲ, ಮೆಡಿಕಲಲ್ಲೂ ಇದನ್ನು ತೋರಿಸಿಲ್ಲ ಇಲ್ಲಿವರೆಗೂ. ನಾಲಿಗೆ ರುಚಿ ಯಾತಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವ್ಯತ್ಯಾಸ ಆಗ್ತಾ ಇದೆ ಅಂದರೆ ಹೊಟ್ಟೆ ಕೆಟ್ಟಿರುವ ಕಾರಣ ಅಂತ ಮೆಡಿಕಲ್ ಇನ್ನೂ ಪ್ರೂವ್ನೇ ಮಾಡಿಲ್ಲ ಇಲ್ಲಿವರೆಗೂ. ನಾನು ಸುಮಾರು ನೋಡ್ತಾ ಇದ್ದೀನಿ. ಮನುಷ್ಯನ ದುಃಖಕ್ಕೆ ಕಾರಣ, ಮನುಷ್ಯನ ಜೀವನವನ್ನು ಪೂರ್ಣವಾಗಿ ಅಧೋಗತಿಗೆ ತಗೊಂಡೋಗಕ್ಕೆ ಕಾರಣ ನಾಲಿಗೆ ಮೂಲ. ಆ ನಾಲಿಗೆ ನಮ್ಮ ಹೊಟ್ಟೆಯನ್ನು ತೋರಿಸ್ತಾ ಇದೆ. ನನಗಿದೇ ಬೇಕು, ನನಗೆ ಐಸ್ ಕ್ರೀಮೇ ಬೇಕು, ನನಗೆ ಪಾನಿಪುರಿನೇ ಬೇಕು. ಹೌದಾ? ಈಗ ರುಚಿಯನ್ನು ಕೇಳ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಹೊಂದಾಣಿಕೆ ಆಗಲ್ಲ. ನಾಲಿಗೆಗೆ ರುಚಿ ಬೇಕು, ದೇಹಕ್ಕೆ ಬೇಕಿಲ್ಲ. ನಮಗೆ ನಿಜವಾಗಿ ಊಟ ಬೇಕಾಗಿರೋದು ಯಾವುದಕ್ಕೆ ಅಂತ ಪ್ರಶ್ನೆ ಹಾಕಿದ್ರೆ ಯಾವುದಕ್ಕಮ್ಮ? ನಾಲ್ಗೆಗ, ದೇಹಕ್ಕೆ ಬೇಕಾದ ಊಟ ನಾಲಿಗೆ ಇಡಿಸಲ್ಲ. ಆದರೂ ನಾವು ನಾಲ್ಗೆ ಇಡಿಸ್ತಾ ಇರೋ ಊಟ ನಾವು ಮಾಡಲ್ಲ. ಹೌದಾ? ನಾವು ನಾಲ್ಗೆಗೋಸ್ಕರನೇ ಹುಟ್ಟಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇದರಿಂದ ನಾವು ಜೀವನ ಪರ್ಯಂತ ದುಃಖಿಗಳೇ, ಅಲ್ಪಾಯುಗಳೇ. ಮನಸ್ಥಿತಿ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಕಾರಣ ನಾಲಿಗೆ ರುಚಿಗಾಗಿ ನೀವು ತಿಂದ್ರಿ, ನಾಲಿಗೆ ರುಚಿಯನ್ನು ಮಕ್ಕಳಿಗೆ ತೋರಿಸಿದ್ರಿ. ಆಮೇಲೆ ಮಕ್ಕಳಿಗೆ ನೀವು ಚಿಂತೆ ಮಾಡ್ತೀರಾ, ನನ್ನ ಮಗ ಏನು, ನನ್ನ ಮಗಳು ಏನು ಅಂತ. ನೀವೇನಾಗಿದ್ದೀರಾ ನಿಮಗೆ ಗೊತ್ತಿಲ್ಲ. ಅವರೇ ಪೇಚ್ಕೋತಾರೆ ಒಂದ್ಸಲ, ಅದೇನೋ ನನ್ನ ನಾಲಿಗೆ ಕೆಟ್ಟೋಗೈತೆ, ಯಾವ ರುಚಿನೇ ಕಾಣಿಸ್ತಾ ಇಲ್ಲ ಅಂತ. ರೋಗಗಳು 1-2 ಇದ್ರೆ ತಾನೇ ರುಚಿ ಕಾಣಿಸೋದು. ಏನೇನೋ ಕೇಳ್ತಾರೆ, ಇದು ಸಕ್ಕರೆನಾ, ಇದು ಉಪ್ಪ, ಇದು ಸಿಹಿನಾ, ಇದು ಖಾರನಾ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ಯಾವುದು ಅಂತ ಕೇಳ್ದಂಗೆ ಆ ಮಟ್ಟ ಜನನೂ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿರ್ತಾರೆ, ಯಾವ ದೇವ್ರು ಇದು, ಹೆಣ್ದೇವ್ರ ಗಂಡೇವ್ರ, ನೀನು ಯಾಕೆ ಹೋಗಿದ್ದೆ ಅಲ್ಲಿ ಅಂದರೆ ಎಷ್ಟು ಪ್ರಜ್ಞಾಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಪ್ರಜ್ಞಾಸ್ಥಿತಿ ಕಳ್ಕೊಂಡ ಮೇಲೆ ನಾವು ಜೀವನದಲ್ಲಿ ಮನುಷ್ಯತ್ವ ಅಂತಕ್ಕಂಥದ್ದು ಜೊತೆಗೆ ಮನುಷ್ಯನ ಬದಲಾವಣೆ ಅಂತಕ್ಕಂಥದ್ದು ನಮ್ಗೆ ಸಿಕ್ಕೇ ಇಲ್ಲ, ಸಿಗೋದೂ ಇಲ್ಲ.